ಅಂದ್ರೆ ಅಷ್ಟೊತ್ತಿಗೆ ನಮ್ಮ ತಾಯಿಯವರು ಎಣಿಸ್ತಿದ್ರು ಯಾವಾಗ ಧರ್ಮಸ್ಥಳಕ್ಕೆ ಹೋಗಿ ಸಾಯ್ಬೇಕು ಅಂತ ಅವ್ರು ಡಿಸೈಡ್. ಅಯ್ಯೋ ಭಗವಂತ. ಧರ್ಮಸ್ಥಳಕ್ಕೆ ಹೋಗಿ ನೇತ್ರಾವತಿಯಲ್ಲಿ ಸಾಯ್ಬೇಕು. ಚಿಕ್ಕ ಮನೆಗೆ ಬಂದ್ಮೇಲೆ ನಾನು ದೇವ್ರನ್ನ ಕೊಟ್ರೆ ಸ್ಟಾರ್ಟ್ ಆದ್ಮೇಲೆ ಆ ದುಡ್ಡು 1.25 ಕೋಟಿ ಬಂದ್ಮೇಲೆ ಸಾಲ ಎಲ್ಲ ತೀರ್ಸಿದ್ಮೇಲೆ ಅಲ್ಲಿ ಬಂತು ನಂಬಿಕೆ. ನಮ್ಗೆ ವಾಸ್ತವನ ಶಕ್ತಿ ಒಂದಿದೆ. ನಾವು ವಾಸ ಮಾಡೋ ಸ್ಥಾನ ಬಲ ಚೆನ್ನಾಗಿದ್ರೆ ನೀನ್ ಕಷ್ಟಪಟ್ಟಿದ್ದ ದುಡ್ಡು ನೀನ್ ವಾಪಸ್ ಬರುತ್ತೆ. ಈ ರೋಡಲ್ಲಿ ಹೋಗ್ತಾ ಇರ್ತೀನಿ ಹಿಂಗೆ ಯೋಚನೆ ಮಾಡ್ಕೊಂಡು, ಸಡನ್ ಆಗಿ 18 ವರ್ಷದ ಹುಡುಗ ಅಣ್ಣ ಮತ್ತೆ ಹುಟ್ಟಿ ಬಾ. ನಾನು ಸಡನ್ ಆಗಿ ನನಗೆ ಈ ಚಿಕ್ಕ ಹುಡುಗ ಏನಕ್ಕೆ ಸತ್ತವಾದ ಅಂತ ತಿಳ್ಕೊಬೇಕು ಅಂತ ಒಂದು ಕುತೂಹಲ ಜಾಸ್ತಿ ಆಗ್ಬಿಡುತ್ತೆ ನನಗೆ. ಹಂಗೆ ಹುಡ್ಕೊಂಡು ಹೋಗ್ತೀನಿ, ಅಲ್ಲಿ ಕೇಳ್ತೀನಿ ಯಾರು ಹುಡುಗ ಮಾಡಿದ್ಯಾ ರಿಸರ್ಚ್? 100% ಮಾಡಿ. ಏನ್ ಬಂದಿದೆ ಅದ್ರ ರಿಸಲ್ಟ್? 100% ಅಲ್ಲಿ ಏನಾಗುತ್ತೆ ಅಂದ್ರೆ ನಾರ್ತ್ ಈಸ್ಟ್ ಕಟ್ ಆಗಿರುತ್ತೆ. ಈಸ್ಟ್ ಇದು ನಾರ್ತ್ ಇದು ಇಲ್ಲಿ ಕಟ್ ಆಗಿರುತ್ತೆ. ನಾರ್ತ್ ಈಸ್ಟ್ ಕಟ್ಟಾದ್ರೆ